ಕ್ಷೇತ್ರದ ಶಿರೂರಿನಲ್ಲಿ ನಡೆದಿದ್ದಂತ ಒಂದು ಘೋರ ಘಟನೆ ಅಂದ್ರೆ ಗುಡ್ಡ ಕುಸಿತ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಸ್ಥಳದ ಪರಿಶೀಲನೆಯನ್ನ ಮಾಡಲಾಗ್ತದೆ. ಸ್ಥಳ ಪರಿಶೀಲನೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂಗೆ ಕಂದಾಯ ಸಚಿವರು ಶಾಸಕರು ಸಾಥನ್ನ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಸುರಿತಾ ಇರುವಂತ ಮಳೆಯಲ್ಲೇ ಸಿಎಂ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕುಸಿದಿರುವಂತದ್ದು ಮಣ್ಣು ತೆರವು ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಶೀಘ್ರವೇ ಮಣ್ಣು ತೆರವಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿಗಳು. ಸ್ಥಳ ಪರಿಶೀಲಿಸಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಮಳೆಯ ನಡುವೆನೂ ಕೂಡ ಮುಖ್ಯಮಂತ್ರಿಗಳು ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 1 ಗಂಟೆಯಿಂದ ಸ್ಥಳ ಪರಿಶೀಲನೆ ಆಗ್ತಾ ಇದೆ. ಅಲ್ಲಿ ಇನ್ನೂ ಕೂಡ ಸಾಕಷ್ಟು ಜನ ಸಾವನ್ನಪ್ಪಿರುವಂತದ್ರ ಬಗ್ಗೆ ಮಾಹಿತಿ ಇದೆ. ಆ ತೆರವು ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ. ಮುಖ್ಯಮಂತ್ರಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳ ವೈದ್ಯ ಅವರು ಸಾಥ್ ಕೊಟ್ಟಿದ್ದಾರೆ. ಶಾಸಕರಾಗಿರುವಂತಹ ಸತೀಶ್ ಸೈಲ್, ಆರ್ ವಿ ದೇಶಪಾಂಡೆ ಅವರು ಸಾಥ್ ಕೊಟ್ಟಿರುವಂತದ್ದು. ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪರಿಹಾರವನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗ ಮುಖ್ಯಮಂತ್ರಿಯವರು ಏನು ಪರಿಹಾರ ನಾವು ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತದೆ. ಕಾರ್ಯಾಚರಣೆಗೆ ಧಾವಿಸಿರುವಂತದ್ದು ಮಿಲಿಟರಿ ಪಡೆ. ಭಾರತ್ ಬೆಂಜ್ ಲಾರಿ ಹಾಗೆ ಚಾಲಕನಿಗೆ ಹುಡುಕಾಟವನ್ನ ಮಾಡಲಾಗ್ತದೆ. ಲಾರಿ ತೆಗಿಲಿಕ್ಕೆ ಮಿಲಿಟರಿ ಪಡೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಕಾರ್ಯಾಚರಣೆಗೆ ಕೇಂದ್ರದಿಂದ ಮಿಲಿಟರಿ ಪಡೆಯನ್ನ ರವಾನೆ ಮಾಡಲಾಗಿದೆ. ಭಾರತ್ ಬೆಂಜ್ ಲಾರಿ ಚಾಲಕನಿಗೆ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಲಾರಿ ಇದೆಯೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಒಂದ್ ಕಡೆ ಇದೆ ಅಂತ ಹೇಳಲಾಗ್ತದೆ, ಇನ್ನೊಂದ್ ಕಡೆ ಇಲ್ಲ, ಹೋಗಿರ್ಬೇಕು, ಕುಚ್ಕೊಂಡು ಹೋಗಿರ್ಬೇಕು ಅಂತನೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ನಿನ್ನೆ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು ಇಲ್ಲೇ ಇರುವಂತ ಚಾನ್ಸಸ್ ಇದೆ ಅಂತ. ಸಂದರ್ಭದಲ್ಲಿ ಕಾಸರಗೋಡಿನ ಮಂಜೇಶ್ವರದ ಶಾಸಕರು ಕೂಡ ಬಂದಿದ್ದಾರೆ. ಅಶ್ರಫ್ ಅವರು ಕೂಡ ಈ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಲಾರಿಯನ್ನ ಹೊರಗಡೆ ತೆಗೆಯುವಂತ ನಿಟ್ಟಿನಲ್ಲಿ ಅದನ್ನ ಕ್ಲಿಯರ್ ಮಾಡಲಿಕ್ಕೆ, ಮಣ್ಣನ್ನ ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಮಿಲಿಟರಿ ಪಡೆ ಕೂಡ ಸಾಥ್ ಕೊಟ್ಟಿದೆ. ಮಿಲಿಟರಿ ಪಡೆ ಕಾರ್ಯಾಚರಣೆಗೆ ಭಾಗಿಯಾಗ್ತಾ ಇರುವಂಥದ್ದು. ಕಾರ್ಯಾಚರಣೆಗೆ ಕೇಂದ್ರದಿಂದ ಮಿಲಿಟರಿ ಪಡೆಯನ್ನ ರವಾನೆ ಮಾಡಲಾಗಿದೆ. ಬಿಕಾಸ್ ಇನ್ನೂ ಕೂಡ ಸುಮಾರು 10ಕ್ಕೂ ಹೆಚ್ಚು ಜನ ಅಲ್ಲಿ ಸಾವನ್ನಪ್ಪಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತ ಕಾರಣಕ್ಕೋಸ್ಕರ ಈ ಒಂದು ಮಣ್ಣಿನ ಕಾರ್ಯಾಚರಣೆ ಮಣ್ಣಿನ ತೆರವು ಕಾರ್ಯಾಚರಣೆ ತಡವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಮಿಲಿಟರಿ ಪಡೆ ಬಂದಿದೆ. ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ, ನೋಡೋಣ.